ಇನ್ನು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಅಡುಗೆ ಸಿಲಿಂಡರ್ಗಳು ಸಿಗದೆ ಜನರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮಡಿಕೇರಿಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಕೆಲ ಖಾಸಗಿ ಗ್ಯಾಸ್ ಕಂಪನಿಗಳು ಗ್ಯಾಸ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿ ನೋ ಸ್ಟಾಕ್ ಅಂತ ನಾಮಫಲಕ ಹಾಕಿ ಕಚೇರಿಗಳನ್ನು ಬಂದ್ ಮಾಡ್ತಾ ಇವೆ. ಮಡಿಕೇರಿ ನಗರದ ಟೋಟಲ್ ಗ್ಯಾಸ್ ಏಜೆನ್ಸಿ ಮಂಗಳೂರಿನಿಂದ 1 ಲೋಡ್ ಗ್ಯಾಸ್ ತರಿಸಿ ಗ್ರಾಹಕರಿಗೆ ಸರಬರಾಜು ಮಾಡ್ತಾ ಇದೆ. ಆದರೆ ನಿರೀಕ್ಷೆಯಷ್ಟು ಸಿಲಿಂಡರ್ ಲಭ್ಯವಾಗದ ಕಾರಣ ಬಂದ ಕೆಲವು ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಕೆಲ ಗ್ರಾಹಕರಲ್ಲಿ ಟೋಟಲ್ ಗ್ಯಾಸ್ ಅವರು ದುಪ್ಪಟ್ಟು ಹಣವನ್ನು ತಗೋತಾ ಇದ್ದಾರೆ ಅಂತ ಗ್ಯಾಸ್ ಏಜೆನ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಗ್ಯಾಸ್ ಏಜೆನ್ಸಿ ವ್ಯವಸ್ಥಾಪಕರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ, ಖಾಸಗಿ ಕಂಪನಿಯ ಗ್ಯಾಸ್ ಏಜೆನ್ಸಿಯವರು ಬೆಲೆ ನಿಗದಿ ಮಾಡಿದ್ದು ಗ್ರಾಹಕರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ದಾಳಿ ಮತ್ತು ಪ್ರತಿದಾಳಿಯಿಂದ ನಾನಾ ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ಗ್ಯಾಸ್ ಸಿಲಿಂಡರ್ ಅಭಾವ ಅಂತೂ ರಾಜ್ಯಾದ್ಯಂತ ಹೆಚ್ಚಾಗಿ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಇದೀಗ ಮಡಿಕೇರಿ ನಗರದ ಟೋಟಲ್ ಗ್ಯಾಸ್ ಬಳಿ ನಾನಿದ್ದೇನೆ. ನೀವಿಲ್ಲಿ ನೋಡ್ಬೋದು, ಕಳೆದ 1 ವಾರದಿಂದನೂ ಕೂಡ ಗ್ಯಾಸ್ ಅಭಾವ ಕೂಡ ಉಂಟಾಗಿ ಈ ಏಜೆನ್ಸಿಯವರೇ ಸಂಪೂರ್ಣವಾಗಿ ಬಂದನ್ನು ಮಾಡಿ ಹೋಗಿದ್ರು. ಹೀಗಾಗಿ 1500ಕ್ಕೂ ಅಧಿಕ ಗ್ರಾಹಕರು ಏನಿದ್ದಾರೆ ಅವರು ಒಂದು ರೀತಿ ಕಂಗಾಲ್ ಕೂಡ ಆಗಿದ್ರು. ಇದೀಗ ಬೆಳ್ಳಂಬೆಳಗ್ಗೆ 1 ಲೋಡ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮಡಿಕೇರಿ ನಗರದ ಹಲವಾರು ಜನರು ಇವತ್ತು ಬೆಳ್ಳಂಬೆಳಗ್ಗೆಯಿಂದನೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಖಾಲಿ ಸಿಲಿಂಡರ್ನ ತೆಗೆದುಕೊಂಡು ಬಂದು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಯಾಕೆಂದರೆ ಆ ಪ್ರಮಾಣದಲ್ಲಿ ಸರತಿ ಸಾಲಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ನಿಂತಿರ್ತಕ್ಕಂತಹ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ಬೋದು. ಯಾಕಂದರೆ ಅಂದರೆ 1 ವಾರದಿಂದನೂ, ಒಂದು 15 ದಿನದಿಂದನೂ ಕೂಡ ಇವ್ರಿಗೊಂದು ರೀತಿ ಅಡುಗೆ ಮಾಡೋಕ್ಕೂ ಕೂಡ ಗ್ಯಾಸ್ ಇಲ್ಲದೆ ಸಾಕಷ್ಟು ಜನರು ಕೂಡ ಸೌದೆ ಒಲೆಯ ಮೊರೆ ಕೂಡ ಹೋಗಿದ್ರು. ಇದೀಗ ಏನು ಒಂದು ಸ್ಟಾಕ್ ಬಂದಿದೆ, ಅದರಲ್ಲೂ ಕೂಡ 360 ಸಿಲಿಂಡರ್ ಒಂದು ಸ್ಟಾಕ್ನಲ್ಲಿ ಬರುತ್ತೆ. ಆ ಒಂದು ಸಿಲಿಂಡರ್ ಸ್ಟಾಕ್ನಲ್ಲಿ ಅದು ಎಷ್ಟು ಜನರಿಗೆ ಪೂರೈಕೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಗೊಂದಲ ಕೂಡ ಜನಸಾಮಾನ್ಯರಲ್ಲಿ ಮೂಡಿರ್ತಕ್ಕಂಥದ್ದು, ಗ್ರಾಹಕರಿಗೆ ಮೂಡಿದೆ. ಈ ಒಂದು ಕ್ಯೂ ಸಿಸ್ಟಮ್ನಲ್ಲೇ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ನಾವು ಇಲ್ಲೊಂದಷ್ಟು ಜನರು ನೋಡ್ಬೋದು ಯಾವ ರೀತಿ ಬುಕ್ಕಿಂಗ್ ಮಾಡಿದ್ದಾರೆ, ಒಂದು ರೀತಿ ಗೊಂದಲ ಕೂಡ ಉಂಟಾಗಿರ್ತಕ್ಕಂತಹ ದೃಶ್ಯಾವಳಿಗಳು ಕೂಡ ನಾವಿಲ್ಲಿ ನೋಡಬಹುದು. ಸಂಬಂಧಪಟ್ಟ ಹಾಗೆ ಇಲ್ಲಿನ ವ್ಯವಸ್ಥಾಪಕರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಯಾವಾಗ ಗ್ಯಾಸ್ ಬಂತು, ಎಷ್ಟು ಜನಕ್ಕೆ ಈಗ ಪೂರೈಕೆ ಮಾಡಲಾಗ್ತದೆ? ಇವತ್ತು ಬೆಳಿಗ್ಗೆ ನಮಗೆ ಮಂಗಳೂರಿಂದ ಬಂತು ಗ್ಯಾಸ್. ಸೊ ಇವತ್ತು ಆಲ್ಮೋಸ್ಟ್ ನಮಗೆ ಬರದೇ 15 ದಿನದ ಹತ್ರ ಆಗಿತ್ತು. ಯಾಕೆಂದರೆ ಈ ವಾರಿಂದ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿತ್ತು. ಸೊ ಏನು ಶತಾಯಗತಾಯ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಿಂದಲೇ ನಾವು ಇವತ್ತು ತರಿಸಿದ್ದೀವಿ. ಆಲ್ಮೋಸ್ಟ್ 250 ಸಿಲಿಂಡರ್ ಬಂದಿದೆ. ಗ್ರಾಹಕರು ಇವತ್ತು ಬೆಳಗಿಂದನೇ ನಿಂತಿದ್ದಾರೆ. ಅವರು ನಿಂತಿದ್ದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಇಷ್ಟು ದಿನ ನಮಗೆ ಸಿಗಲಿಲ್ಲ. ಗ್ಯಾಸ್ ಸಿಕ್ಕಿದ್ರೆ ನಾವು ಇನ್ನೂ ಬೇಗನೆ ತರಿಸ್ತಾ ಇದ್ದು. ಹಾಗೆ ಇವತ್ತು ಎಲ್ಲ ಕೊಡ್ತಾ ಇದ್ದೀವಿ. ಇನ್ನೇನು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಗ್ಯಾಸ್ ದರ ಕೂಡ ಹೆಚ್ಚಾಗಿದೆ. ಅದು ಈಗ ಗ್ರಾಹಕರ ಮೇಲೆ ಒಂದು ಬರೆಯಾಗಿ ಇವತ್ತು ಪರಿಗಣಿಸ್ತಾ ಇದೆ. ಒಂದು ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಸರ್ ತಮ್ಮ ಟೋಟಲ್ ಗ್ಯಾಸ್? ನಮ್ಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಂಪನಿಯಿಂದ ಕಂಪನಿ ವೇರಿ ಆಗ್ತಾ ಇದೆ. ಇವತ್ತು ಒಂದೊಂದು ಕಂಪನಿ, ಪ್ರೈವೇಟ್ ಕಂಪನಿಗಳು ಒಂದೊಂದು ರೇಟಿನಲ್ಲಿ ಗ್ಯಾಸನ್ನು ಮಾರಾಟ ಮಾಡ್ತಿದೆ. ನಮ್ಮಲ್ಲಿ ಏನಾಗಿದೆ, ಇವತ್ತು ಟೋಟಲ್ ಗ್ಯಾಸ್ನಲ್ಲಿ ಪ್ರತಿ 1 kg ಗ್ಯಾಸಿಗೆ 72 ರೂಪಾಯಿ ಜಾಸ್ತಿ ಆಗಿದೆ, ಪ್ರತಿ 1 kg ಗ್ಯಾಸಿಗೆ. ಸೊ ಆ ರೀತಿಯಲ್ಲಿ ಇವತ್ತು ನಾವು ಸಿಲಿಂಡರ್ ಡೊಮೆಸ್ಟಿಕ್ ಬಂದು 2550ಕ್ಕೆ ಹೋಗ್ತಾ ಇದೆ. ಕಮರ್ಷಿಯಲ್ ಬಂದು ಆಲ್ಮೋಸ್ಟ್ 3950ಕ್ಕೆ ಹೋಗ್ತಾ ಇದೆ ಇವತ್ತು. ಈಗ 250 ಬಂದಿದೆ ಅಂತ ಹೇಳ್ತೀರಾ. 1500ಕ್ಕೂ ಅಧಿಕ ಏನು ಗ್ರಾಹಕರಿದ್ರೆ ಅವರೊಂದಿಗೆ ಕಂಗಾಲ್ ಆಗ್ಬಿಟ್ಟಿದ್ದಾರೆ ಕಳೆದ 15 ದಿನದಿಂದ. ಅವ್ರು ಯಾವ ರೀತಿ ಪೂರೈಕೆ ಮಾಡ್ತಾರೆ? ಇಲ್ಲ, ಇದರಲ್ಲಿ ಏನಾಗಿದೆ, ಈಗ ಏನಾಗಿದೆ, ಅಡ್ವಾನ್ಸ್ ಲೋಡ್ಗೆ ನಾವು ಅಮೌಂಟನ್ನು ಕಳಿಸಿ ಆಗಿದೆ. ಸೊ ಇವತ್ತು ಫಸ್ಟ್ ಲೋಡ್ ನಮಗೆ ಬಂದಿದೆ. ಬಹುಶಃ ಈ ವಾರದಲ್ಲಿ ಇಲ್ಲ ಬರೋ ಸೋಮವಾರ ಮಂಗಳವಾರದಲ್ಲಿ ಇನ್ನೊಂದು ಲೋಡನ್ನು ನಾವು ತರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಏನಾಗಿದೆ ಅಂತ ಹೇಳಿದರೆ, ನಮಗೆ ಕಂಪನಿಯಿಂದ ಕೂಡ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಈಗ ಏನಾಗಿದೆ, ಅವ್ರಿಗೂ ಕೂಡ ಶಾರ್ಟೇಜ್ ಆಗಿದೆ. ಅವರು ನಮಗೇನು ಹೇಳಬೇಕು ಅಂತ ಅವರು ಹಿಂದೆ ಮುಂದೆ ನೋಡ್ತಿದ್ದಾರೆ. ನಾವು ಏನಾಗಿದೆ, ನೋ ಸ್ಟಾಕ್ ಬೋರ್ಡ್ ಹಾಕಿದ್ದೀವಿ. ನಮಗೆ ತುಂಬ ಬೇಜಾರಾಗ್ತಿದೆ. ಯಾಕೆಂದರೆ ನಮ್ಮ ಸಂಸ್ಥೆ ಇಲ್ಲಿವರೆಗೂ 1-2 ದಿನಕ್ಕಿಂತ ನಾವು ಜಾಸ್ತಿ ಕ್ಲೋಸ್ ಮಾಡಿರಲಿಲ್ಲ ಇಲ್ಲಿವರೆಗೂ. ಸೊ 4ರಿಂದ 5 ದಿನ ಇವತ್ತು ನಮಗೆ ಕ್ಲೋಸ್ ಆಗೋಗಿದೆ. ಬಹಳ ಬೇಜಾರಾಗ್ತಾ ಇದೆ. ಅದಕ್ಕಿಂತ ಬೇಜಾರು ಗ್ರಾಹಕರು ಕಾದು ನಿಂತು ಬಿಸಿಲಲ್ಲಿ ಅವರಿಗೀಗ ನಾವು ನೀರಿನ ವ್ಯವಸ್ಥೆ ಮಾಡಿದ್ದೇವೆ, ಯಾರು ಕೂಡ ಇದಾಗಬಾರ್ದು ಅಂತೇಳಿ. ಸೊ ಆ ಥರ ಇದಾಗ್ತಾ ಇದೆ ಈಗ.